ನಮಸ್ಕಾರ ಸ್ನೇಹಿತರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಚುನಾವಣಾ ಆಯೋಗ 24ರ ಲೋಕಸಭಾ ಚುನಾವಣಾ ದಿನಾಂಕಗಳನ್ನು ಪ್ರಕಟ ಮಾಡಲಿದೆ. ಇಂಥ ಸಮಯದಲ್ಲಿ ಈಗ ಸಮೀಕ್ಷೆಗಳ ಸುರಿಮಳೆನೇ ಸುರಿತಾ ಇದೆ. ಈಗ ಮತ್ತೊಂದು ಅಂತಹದೇ ಸಮೀಕ್ಷೆ ಬಂದಿದೆ. ಅದರಲ್ಲಿ ಯಾವ ಪಕ್ಷ ಎಷ್ಟು ಸ್ಥಾನಗಳಲ್ಲಿ ಜಯಗಳಿಸ್ತಿದೆ, ವೋಟ್ ಶೇರ್ ಎಷ್ಟು, ಯಾರು ಬೀಳಬಹುದು, ಯಾರು ಏಳಬಹುದು, ಯಾರು ಸೋಲ್ಬಹುದು, ಯಾರು ಗೆಲ್ಲಬಹುದು, ಎಲ್ಲದರ ಕುರಿತು ಒಂದು ವಿಶ್ಲೇಷಣೆಯನ್ನು ಮಾಡೋಣ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಸ್ನೇಹಿತರೆ, ಕರ್ನಾಟಕಕ್ಕೆ ವಿಶೇಷವಾಗಿ ಸಂಬಂಧಿಸಿದಂತೆ ರಿಪಬ್ಲಿಕ್ ಕನ್ನಡ ಟಿವಿ ಅವರು ಪಿ ಮಾರ್ಕ್ ಜೊತೆಗೆ ಸೇರಿ ಒಂದು ಸರ್ವೆ ಮಾಡಿದ್ದಾರೆ. 2024ರ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಎಷ್ಟು ಸೀಟ್ಗಳನ್ನ ಪಡೆಯಬಹುದು ಅಂತ. ಮೊದಲು ನಾನು ನಿಮಗೆ ನಂಬರ್ಸ್ ಹೇಳ್ಬಿಡ್ತೀನಿ, ಯಾವ ಪಕ್ಷ ಎಷ್ಟು ಸ್ಥಾನ ಗಳಿಸಬಹುದು ಅಂತ. ನಂತರ ವೋಟ್ ಶೇರ್ ಬಗ್ಗೆ ಚರ್ಚೆ ಮಾಡೋಣ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿದೆ, ಬಿಜೆಪಿ ಮತ್ತು ಜೆಡಿಎಸ್ ಇಬ್ರು ಸೇರಿ ಅಲಯನ್ಸ್ ಮಾಡ್ಕೊಂಡಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಏಕಾಂಗಿಯಾಗಿ ಚುನಾವಣೆಯನ್ನ ಎದುರಿಸ್ತಾ ಇದೆ. 9 ತಿಂಗಳ ಹಿಂದೆ ನಡೆದಂತಹ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಬಹುಮತ ಪಡೆದು ಸರ್ಕಾರ ನಡೆಸ್ತಾ ಇದೆ. ಈಗ ಏನಾದ್ರೂ ಲೋಕಸಭೆ ಚುನಾವಣೆ ಆದರೆ ಯಾವ ಪಕ್ಷ ಎಷ್ಟು ಸೀಟ್ಗಳನ್ನು ಪಡೆಯಬಹುದು ಅಂದ್ರೆ, ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಎರಡೂ ಸೇರಿ 23ರಿಂದ 25 ಸೀಟ್ಗಳನ್ನ ಪಡೆಯಬಹುದು ಅಂತ ಸಮೀಕ್ಷೆ ಹೇಳುತ್ತೆ. ಕಾಂಗ್ರೆಸ್ ಪಕ್ಷ 2ರಿಂದ 5 ಸೀಟು ಪಡೆಯಬಹುದು. ಅದರ್ಸು ಯಾವುದೇ ಸೀಟು ಇಲ್ಲ. ಸ್ನೇಹಿತರೆ, ಈ ಸಂಖ್ಯೆಗಳನ್ನ ಗಮನಿಸ್ತಾ ಹೋದ್ರೆ ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಏನಪ್ಪಾ ಅಂದ್ರೆ, ಆಡಳಿತ ಪಕ್ಷ ಆಗಿರೋ ಕಾಂಗ್ರೆಸ್ಗೆ ಇಲ್ಲಿ ದೊಡ್ಡ ಮುಖಭಂಗನೆ. ಅಂತಿಂತ ಮೆಜಾರಿಟಿ ಅಲ್ಲರಿ ಸಿಕ್ಕಿರೋದಕ್ಕೆ. 135+ ಸೀಟ್ ಗೆದ್ದಿರ್ತಕ್ಕಂತ ಕಾಂಗ್ರೆಸ್ ಪಕ್ಷ ಅದೇನು ಸಣ್ಣ ಬಹುಮತ ಅಲ್ಲ, ಭರ್ಜರಿ ಬಹುಮತ ಅಂತಾನೆ ಹೇಳ್ಬಹುದು. ಅಷ್ಟೊಂದು ಸೀಟ್ ತಗೊಂಡ್ಬಂದಿರತಕ್ಕಂತ ಕಾಂಗ್ರೆಸ್ ಪಕ್ಷ ಕೇವಲ 2ರಿಂದ 5 ಸೀಟ್ ಗೆಲ್ಲುತ್ತೆ ಕರ್ನಾಟಕದಲ್ಲಿ ಅಂದ್ರೆ ಇದು ದುರ್ವಿಧಿನೇ. ಸ್ನೇಹಿತರೆ, ಪಿ ಮಾರ್ಕ್ ನವರು ಕೊಟ್ಟಿರೋ ಸಂಖ್ಯೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟಕ್ಕೆ 23ರಿಂದ 25 ಸೀಟ್ ಕೊಟ್ಟಿದ್ದಾರೆ. ಯಾವ್ಯಾವ ಸೀಟ್ ಗಳನ್ನ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟ ಗೆಲ್ಲಬಹುದು ಅನ್ನೋ ಲಿಸ್ಟ್ ನು ಸಹ ಅವರು ಕೊಟ್ಟಿದ್ದಾರೆ. ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ, ಕೇಳಿ. ಚಿಕ್ಕೋಡಿ ಗೆಲ್ಬಹುದು, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಕಲಬುರಗಿ, ರಾಯಚೂರು, ಬೀದರ್, ಕೊಪ್ಪಳ, ಹಾವೇರಿ, ಧಾರವಾಡ, ಉತ್ತರ ಕನ್ನಡ, ದಾವಣಗೆರೆ, ಶಿವಮೊಗ್ಗ, ಇಲ್ಲೆಲ್ಲ ಬಿಜೆಪಿ ಗೆಲ್ಲುತ್ತೆ. ಅಂದ್ರೆ ಬಿಜೆಪಿ ಪ್ಲಸ್ ಜೆಡಿಎಸ್ ಮಿತ್ರ ಪಕ್ಷ ಗೆಲ್ಲುತ್ತೆ. ಉಡುಪಿ, ಚಿಕ್ಕಮಗಳೂರು, ಹಾಸನ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ತುಮಕೂರು, ಮಂಡ್ಯ, ಮೈಸೂರು, ಬೆಂಗಳೂರು ಗ್ರಾಮೀಣ, ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ, ಬೆಂಗಳೂರು ದಕ್ಷಿಣ, ಚಿಕ್ಕಬಳ್ಳಾಪುರ, ಇಲ್ಲೂ ಸಹ ಮೈತ್ರಿಕೂಟನೇ ಮೇಲುಗೈ ಸಾಧಿಸಿ ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳಿದೆ. ಈಗ ನೀವು ಕೇಳಬಹುದು, ಕಾಂಗ್ರೆಸ್ ಗೆಲ್ಲಲಿರೋ 2ರಿಂದ 5 ಕ್ಷೇತ್ರಗಳು ಯಾವುವು ಅಂತ. ಅವರು ಇಲ್ಲಿ ಲೀಸ್ಟ್ ಮಾಡಿರೋದು ಕೇವಲ 3 ಕ್ಷೇತ್ರಗಳನ್ನ ಮಾತ್ರ ಮೀನ್ ನಂಬರ್ ತಗೊಂಡಿದ್ದಾರೆ ಅನ್ಸುತ್ತೆ. ಬಳ್ಳಾರಿ, ಚಾಮರಾಜನಗರ ಮತ್ತು ಕೋಲಾರ, ಈ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಬಹುದು ಅಂತ ಈ ಪಿ ಮಾರ್ಕ್ ಸಮೀಕ್ಷೆ ಹೇಳುತ್ತೆ. ಈಗ ವೋಟ್ ಶೇರ್ಗೆ ಬರೋದಾದ್ರೆ, ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟಕ್ಕೆ 55% ವೋಟ್ ಶೇರ್ ಬರುತ್ತೆ ಅಂತ ಹೇಳುತ್ತೆ ಪಿ ಮಾರ್ಕ್ ಸಮೀಕ್ಷೆ. ಕಾಂಗ್ರೆಸ್ ಪಕ್ಷಕ್ಕೆ 39% ವೋಟ್ ಶೇರ್, ಅದರ್ಸ್ಗೆ 6% ನಷ್ಟು ವೋಟ್ ಶೇರ್ ಬರುತ್ತೆ ಅಂತ ಹೇಳುತ್ತೆ. ಇಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಮತ್ತು ಕಾಂಗ್ರೆಸ್ಗೆ ಇರ್ತಕ್ಕಂತ ವೋಟ್ ಶೇರ್ ಡಿಫರೆನ್ಸ್ ಎಷ್ಟಪ್ಪಾ ಅಂದ್ರೆ ಸುಮಾರು 16% ಅಷ್ಟಾಯ್ತು. 39-55. ಹಾಗಾಗಿ ಸೀಟ್ಗಳ ಸಂಖ್ಯೆಯಲ್ಲೂ ಸಹ ವ್ಯತ್ಯಾಸ ಅಜಗಜಾಂತರವಾಗಿ ಬರುತ್ತೆ. ಇನ್ನೊಮ್ಮೆ ಹೇಳ್ಬಿಡ್ತೀನಿ, 23ರಿಂದ 25 ಜೆಡಿಎಸ್ ಬಿಜೆಪಿ ಮೈತ್ರಿಕೂಟಕ್ಕೆ, 2ರಿಂದ 5 ಸೀಟು ಕಾಂಗ್ರೆಸ್ಗೆ ಅಂತ ಈ ಸಮೀಕ್ಷೆ ಹೇಳಿದೆ. ಇಲ್ಲಿ ಬಿಜೆಪಿ ಕಳೆದುಕೊಳ್ತಾ ಇರೋ ಸೀಟ್ಗಳು ಯಾವಪ್ಪ ಅಂದ್ರೆ ಬಳ್ಳಾರಿ, ಚಾಮರಾಜನಗರ ಮತ್ತು ಕೋಲಾರ. ನಾನು ಹೇಳಿದ್ದು, ಬಿಜೆಪಿ ಹಿಂದೆ ಈ 3 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿತ್ತು ಮತ್ತೆ ಗೆದ್ದಿತ್ತು. ಈ ಬಾರಿ ಆ 3 ಕ್ಷೇತ್ರಗಳನ್ನು ಬಿಜೆಪಿ ಕಳೆದುಕೊಳ್ಳಲಿದೆ. ಕೋಲಾರದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಕೂಟದ ಅಭ್ಯರ್ಥಿ ಬರಬಹುದು. ಅದನ್ನೇನಾದ್ರೂ ಬಿಜೆಪಿ ಅವರು ಜೆಡಿಎಸ್ ಬಿಟ್ಕೊಟ್ರೆ ಕೋಲಾರದಲ್ಲಿ ಜೆಡಿಎಸ್ ಆ ಸೀಟನ್ನು ಸೋಲಲಿದೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ಬಿಜೆಪಿ ಕಳೆದುಕೊಳ್ಳುವ ಸೀಟ್ಗಳು ಯಾವಪ್ಪ ಅಂದ್ರೆ ಚಾಮರಾಜನಗರ ಮತ್ತು ಬಳ್ಳಾರಿ ಅಂತ ಹೇಳುತ್ತೆ ಈ ಸಮೀಕ್ಷೆ. ಜೆಡಿಎಸ್ಗೆ ಬಿಜೆಪಿ ಮಂಡ್ಯ ಮತ್ತು ಹಾಸನ 2 ಕ್ಷೇತ್ರಗಳನ್ನು ಬಿಟ್ಕೊಡುತ್ತೆ ಅನ್ನೋ ಮಾತುಗಳಿದಾವೆ. ಇದು ಹಾಗಾಗಿದ್ದೇ ಆದ್ರೆ ಆ 2 ಕ್ಷೇತ್ರಗಳನ್ನು ಜೆಡಿಎಸ್ ಬಿಜೆಪಿ ಮೈತ್ರಿಕೂಟ ಅಂದ್ರೆ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳು ಗೆಲ್ಲಲಿದ್ದಾರೆ. ಅಂದ್ರೆ ಇಲ್ಲಿ ಜೆಡಿಎಸ್ 2 ಸೀಟ್ ಪಡೆಯುತ್ತೆ ಅಂತ ಲೆಕ್ಕ. ಇನ್ನು ಇಂಡಿವಿಜುವಲ್ ಆಗಿ ಯಾವ್ಯಾವ ಪಾರ್ಟಿ ಎಷ್ಟೆಷ್ಟು ಸೀಟು ಪಡೆಯುತ್ತೆ ಅಂತ ಹೇಳೋದಾದ್ರೆ, ಬಿಜೆಪಿ ಒಟ್ಟು 23 ಕ್ಷೇತ್ರಗಳಲ್ಲಿ ಸ್ಥಾನಗಳನ್ನು ಗೆಲ್ಲಲಿದೆ. ಕಾಂಗ್ರೆಸ್ 3 ಕ್ಷೇತ್ರ, ಜೆಡಿಎಸ್ 2 ಕ್ಷೇತ್ರ ಅಂತ ಹೇಳುತ್ತೆ ಈ ಸಮೀಕ್ಷೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಇಲ್ಲಿ ಅಂದ್ರೆ,
55% ವೋಟ್ ಶೇರ್ ನ ಬಿಜೆಪಿ ಜೆಡಿಎಸ್ ಪಕ್ಷ ಪಡೆಯುತ್ತೆ ಅಂತ ಹೇಳಿದ್ದಾರೆ. ಇದರಲ್ಲಿ ಬಿಜೆಪಿ ಪಕ್ಷ ಗ್ರಾಮೀಣ ಪ್ರದೇಶಗಳಲ್ಲಿ ವೋಟ್ ಶೇರ್ ನ ಈ ಬಾರಿ ಇನ್ಕ್ರೀಸ್ ಮಾಡಿಕೊಳ್ಳಲಿದೆ ಅಂತ ಪಿಮಾರ್ಕ್ ಸಮೀಕ್ಷೆ ಹೇಳ್ತಾ ಇದೆ. ಸಾಮಾನ್ಯವಾಗಿ ಬಿಜೆಪಿನ ನಗರ ಪ್ರದೇಶದ ಪಾರ್ಟಿ ಅಂತ ಕರೀತಾರೆ. ಈ ಬಾರಿ ಲೋಕಸಭೆಯಲ್ಲಿ ತನ್ನ ವೋಟ್ ಶೇರ್ ನ ಗ್ರಾಮೀಣ ಪ್ರದೇಶಗಳಲ್ಲೂ ಸಹ ಗಣನೀಯವಾಗಿ ಇನ್ಕ್ರೀಸ್ ಮಾಡಿಕೊಳ್ಳಲಿದೆ ಅನ್ನುತ್ತೆ ಪಿಮಾರ್ಕ್ ಸಮೀಕ್ಷೆ. 2019 ಚುನಾವಣೆಗೆ ಹೋಲಿಸೋದಾದ್ರೆ ಬಿಜೆಪಿ ಈ ಬಾರಿ 2 ಸೀಟುಗಳನ್ನು ಕಳ್ಕೊಂಡು 23 ಕ್ಷೇತ್ರಗಳನ್ನು ಗೆಲ್ಲಲಿದೆ. ಕಳೆದ ಬಾರಿ 25 ಗೆದ್ದಿತ್ತು. ಜೆಡಿಎಸ್ ಈ ಬಾರಿ 1 ಕ್ಷೇತ್ರನ ಹೆಚ್ಚಿಗೆಯಾಗಿ ಗೆಲ್ಲಲಿದೆ. ಕಳೆದ ಬಾರಿ ಹಾಸನ ಒಂದೇ ಗೆದ್ದಿತ್ತು, ಈ ಸರಿ ಮಂಡ್ಯ ಅದಕ್ಕೆ ಎಕ್ಸ್ಟ್ರಾ. ಕಾಂಗ್ರೆಸ್ 2 ಕ್ಷೇತ್ರಗಳನ್ನು ಹೆಚ್ಚಿಗೆ ಗೆಲ್ಲಲಿದೆ ಅಂತ ಹೇಳಲಾಗ್ತಾ ಇದೆ. ಕಳೆದ ಬಾರಿ ಬೆಂಗಳೂರು ಗ್ರಾಮಾಂತರ ಒಂದೇ ಗೆದ್ದಿದ್ದು, ಈ ಬಾರಿ ಕೋಲಾರ ಮತ್ತೆ ಚಾಮರಾಜನಗರ ಎಕ್ಸ್ಟ್ರಾ ಗೆಲ್ಲಲಿದೆ ಅಂತ ಹೇಳುತ್ತೆ ಈ ಸಮೀಕ್ಷೆ. ಎಂದಿನಂತೆ ಈ ಬಾರಿಯೂ ಸಹ ಮುಸ್ಲಿಮರ ಮತಗಳು ಕಾಂಗ್ರೆಸ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೀಳೋದು. 81% ಮುಸ್ಲಿಂ ಮತ ಕಾಂಗ್ರೆಸ್ಗೆ ಅಂತ ಹೇಳುತ್ತೆ ಸಮೀಕ್ಷೆ. 14% ಮತ ಮೈತ್ರಿಕೂಟಕ್ಕೆ. ಎಸ್ಟಿ 52% ಬಿಜೆಪಿ ಜೆಡಿಎಸ್ಗೆ ಕೊಟ್ರೆ 43% ಕಾಂಗ್ರೆಸ್ಗೆ ಕೊಡ್ತಾರಂತೆ. ಎಸ್ಸಿ 45% ಬಿಜೆಪಿ ಜೆಡಿಎಸ್ಗೆ ಕೊಟ್ರೆ 47% ಕಾಂಗ್ರೆಸ್ಗೆ ಕೊಡ್ತಾರೆ ಅಂತ ಹೇಳಲಾಗಿದೆ. ಒಬಿಸಿ ಅವರು ಮೈತ್ರಿಕೂಟಕ್ಕೆ 61% ವೋಟ್ ಕೊಟ್ರೆ ಇನ್ನು ಉಳಿದಿರೋ 34% ಕಾಂಗ್ರೆಸ್ಗೆ ಹೋಗುತ್ತೆ ಅಂತ ಹೇಳಿದ್ದಾರೆ. ಇದಿಷ್ಟು ಪಿಮಾರ್ಕ್ ನ ಸಮೀಕ್ಷೆಯ ಬಗ್ಗೆ. ನೀವು ಸಹ ನಿಮ್ಮ ಅಭಿಪ್ರಾಯನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಯಾವ ಯಾವ ಕ್ಷೇತ್ರಗಳಲ್ಲಿ ಯಾವ ಅಭ್ಯರ್ಥಿ ಗೆಲ್ಲಬಹುದು ಅದನ್ನು ಸಹ ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.